ಈಗ ನಿಮಗೆ ಕಾಲು ಊತ ಯಾವಾಗಲಿಂದ ಬರ್ತಾ ಇದೆ? ಒಂದು 2-3 ತಿಂಗಳಿಂದ ಸ್ವಾಮಿ. ಯಾವ ಪ್ರಮಾಣದಲ್ಲಿದೆ? 2 ಕಾಲ, 1 ಕಾಲ? ಎರಡು ಕಾಲು ಸ್ವಲ್ಪ ಜಾಸ್ತಿನೇ ಊದ್ಕೊಂಬತ್ತೆ. ಪ್ರಯಾಣ ಮಾಡೋದು ಇನ್ನೂ ಜಾಸ್ತಿ ಆಗುತ್ತೆ. ಬೆಳಗ್ಗೆ ರಾತ್ರಿ ಹೊತ್ತು ಮಲಗಿದಾಗ ಒಂದು ಪಿಲ್ಲರ್ ಮೇಲೆ ಕಾಲಿಟ್ಕೊಂಡು ಮಲಗಿದ್ರೆ ಬೆಳಗ್ಗೆ ಹೊತ್ತಿಗೆ ನಾರ್ಮಲಿ ಬಂದಿರ್ತದೆ. ಮತ್ತೆ ಡೇ ಟೈಮ್ ಊದ್ಕೊಂಬಿಡ್ತದೆ ಸ್ವಾಮಿ. ಈಗ 2 ಪಾದಗಳು ಉತ್ಕೊಳ್ಳುತ್ತೋ ಇಡೀ ಕಾಲೇ ಉತ್ಕೊಳ್ಳುತ್ತಾ? ಪಾದಗಳು ಆಮೇಲೆ ಇದು ಸ್ವಲ್ಪ ಎರಡು ಸ್ವಲ್ಪ ಜಾಸ್ತಿ ಇದೆ. ಸೊ ಪಾದಗಳು ಕೆಳಗಡೆ ಪಾದ ಊದ್ಕೊಳ್ತವೆ. ಹೌದು, ಸ್ವಲ್ಪ ಊತ ಇದೆ ನೋಡಿ. ಹೌದು ಸ್ವಾಮಿ. ಬಲಗಾಲು ಊತ ಇದೆ, ಎಡಗಾಲಿಗಿಂತ ಬಲಗಾಲು ಜಾಸ್ತಿ ಇದೆ. ಅದು ಕಾಣುತ್ತೆ ಶೇಪು. ಮತ್ತು ಇದು ಅಷ್ಟೇ, ಮಂಡಿಯಿಂದ ಕೆಳಗಡೆ ಹೌದು, ಈ ಬಲಗಾಲಿಗೆ ಹೋಲಿಸಿದ್ರೆ ಹೌದು, ಇದು ಎಡಗಾಲು ಅಷ್ಟು ಊತ ಕಾಣಲ್ಲ, ಹೌದು, ನಾರ್ಮಲ್ ಆಗಿ ಕಾಣುತ್ತೆ. ಹೌದು, ಆದರೆ ಬಲಗಾಲು ಈಗ ನೋಡಿ ಊತ ಕಾಣ್ತಾ ಇದೆ, ಮಂಡಿಯಿಂದ ಕೆಳಗಡೆ ಹೌದು, ಇಲ್ಲೆಲ್ಲ ಊತ ಕಾಣ್ತಾ ಇದೆ. ಬಲಭಾಗದಲ್ಲಿ ನಿಮ್ಮ ಕಣ್ಕಾಲು ಮಂಡಿ ಕೆಳಗಡೆ ಇಲ್ಲಿ ಪಾದನೂ ಊತ ಇದೆ, ಹೌದು, ಮತ್ತು ಇಲ್ಲಿ ಮಂಡಿ ಕೆಳಗೆ ಬಲಗಾಲು ಊತ ಇದೆ, ಎಡಗಾಲು ಅಷ್ಟು ಊತ ಕಾಣ್ತಾ ಇಲ್ಲ. ಆದರೆ ಎಡಗಾಲು ಇಲ್ಲಿ ಗಿಣ್ಣ ಹತ್ರ ಇದು ಊದ್ಕೊಂಡಿದೆ ನೋಡಿ. ಇಲ್ಲಿ ಎಡಗಾಲು ಗಿಣ್ಣ ಬಹಳ ಊದ್ಕೊಂಡಿದೆ, ಇದು ಕೂಡ ಊದ್ಕೊಂಡಿದೆ. ಆದರೆ ಈಗ ಅಂದರೆ ಏನಿದೆ, ಸೊ ಈ ಊತ ನಿಮಗೆ ನೀವು ಯಾವಾಗ ಗಮನಿಸಿದ್ರಿ? 3 ತಿಂಗಳಾಯ್ತು ಸ್ವಾಮಿ. ಗಮನಿಸಿ. ಸೊ ಈ ಊತದಿಂದ ನಿಮ್ಗೆ ಯಾವ ರೀತಿ ತೊಂದರೆ ಏನಾದರೂ ಅನ್ನಿಸ್ತಾ ಇದೆಯಾ? ಏನಂತಲ್ಲ, ಅಂದರೆ ಇಟ್ಸ್ ನಾರ್ಮಲ್ ಅಲ್ಲ, ಅದಕ್ಕೆ ಆಗುತ್ತೆ. ಸೊ ನೋವು ಗೀವು ಏನಿಲ್ಲ, ಏನಿಲ್ಲ. ಆದರೆ ಊತ ಕಾಣ್ತಾ ಇದೆ. ಸೊ ಊತ ಕಾಣ್ತಾ ಇದೆ, ಬಲಗಾಲು ಬಲಪಾದ ಮತ್ತು ಎಡಗಾಲಿನ ಕೆಳಗಿನ ಗಿಣ್ಣು ಇಷ್ಟು ನಿಮ್ಮಲ್ಲಿ ಊತ ಇರೋದು ಕಾಣ್ತಾ ಇದೆ. ಅದಕ್ಕೆ ತಾವು ಏನು ಈಗ 3 ತಿಂಗಳಿಂದ ಏನು ಪರಿಹಾರ ಕಂಡುಕೊಂಡ್ರಿ? ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿದ್ದೆ ಒಂದು 15-20 ದಿವಸದಿಂದ. ಅವರೇನು ಆಯುರ್ವೇದಿಕ್ ಟ್ಯಾಬ್ಲೆಟ್ಟು, ಸಿರಪ್ಪು, ಲೇಹ ಎಲ್ಲ ಕೊಟ್ಟಿದ್ದಾರೆ, ಅದನ್ನ ತಿಂತಾ ಇದ್ದೀನಿ. ಬಟ್ ಇದು ಏನು ಅಂದರೆ ನಾನು ರೆಗ್ಯುಲರ್ ತೊಗೊಳ್ತಾ ಇಲ್ಲ. ಅದನ್ನ ಏನು ನಿಮ್ಮ ಹತ್ರ ಬರ್ಬೇಕಂತಾನೆ ನಾನು ರೆಗ್ಯುಲರ್ ತೊಗೊಳ್ಳಿಲ್ಲ. ಅಂದರೆ ಅಷ್ಟೇನು ಎಫೆಕ್ಟಿವ್ ಆಗಿದ್ದಂಗಿಲ್ಲ ಅಂತ ಅನಿಸ್ತದೆ. ಮತ್ತೇನಾದರೂ ಹೇಳೋದಿದೆಯಾ? ಈಗ ನೀವು ಗುರುಗಳಲ್ಲಿಗೆ ಯೋಗ 10 ಪದ್ಧತಿ ಇಲ್ಲಿಗೆ ತಾವು ಯಾಕೆ ಬಂದ್ರಿ? ವಿಜಯಕುಮಾರ್ ಮಹಾಗುರುಗಳಲ್ಲಿಗೆ. ಸ್ವಾಮೀಜಿ, ತಾವು ಭಾಳ ಜನಕ್ಕೆ ಕ್ರಾನಿಕ್ ಡಿಸೀಸಸ್ ಎಲ್ಲ ಕ್ಯೂರ್ ಮಾಡಿದ್ದೀರ. ಆಮೇಲೆ ನಮಗೆ ಒಂದು ತಲೆನೋವಿತ್ತು, ತಲೆನೋವು ಒಂದು 1.5 ತಿಂಗಳು 2 ತಿಂಗಳಿತ್ತು ತಲೆನೋವು. ಅದನ್ನು ನಾನು ಆಪ್ತಾಮಾಲಜಿಸ್ಟ್ ತೋರಿಸಿದ್ರು ಕೂಡ ಸರಿಯಾಗಿರಲಿಲ್ಲ. ತಮ್ಮ ಬಂದದ್ರಿಂದ ಅದನ್ನು ಒಂದು ವಾರದಲ್ಲೇ ಗುಣಪಡಿಸಿದ್ದೀನಿ. ಆ ವಿಶ್ವಾಸದಿಂದ ಈ ಕಾಲು ನೋವನ್ನು ಗುಣಪಡಿಸ್ತೀನಿ ಅಂತೇಳಿ ತಮ್ಮಲ್ಲಿಗೆ ಬಂದೀನಿ ಸ್ವಾಮಿ. ಈಗ ತಲೆನೋವು ಇದೆಯಾ? ಇಲ್ಲ ಸ್ವಾಮಿ, ತಲೆನೋವು ಇಲ್ಲೇ ಇಲ್ಲ, ಹುಟ್ಟಿದೆ. ವೆರಿ ಗುಡ್. ಸೊ ತಲೆನೋವು ಹಿಂದೆ ನೀವು ಎಷ್ಟು ತಿಂಗಳಿಂದ ಬಂದಿತ್ತು ಸ್ವಾಮೀಜಿ? ಅದು ಒಂದು 2 ತಿಂಗಳಿತ್ತು. ಆಪ್ತಾಮಾಲಜಿಸ್ಟ್ ಹತ್ರ ಹೋದೆ, ಡ್ರಾಪ್ ಕೊಟ್ಟಿದ್ರು, ಸರಿ ಹೋಗಲಿಲ್ಲ. ಆಮೇಲೆ ತಮ್ಮಲ್ಲಿ ಬಂದಿದ್ದರಿಂದ ತಾವು ಒಂದು ವಾರದಲ್ಲಿ ಗುಣಪಡಿಸಿದ್ರಿ. ಅದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೀನಿ ಸ್ವಾಮಿ. ಸೊ ಅದು ತಲೆನೋವಿಗೆ ಏನೋ ಮೆಡಿಸಿನ್ಸ್ ಏನು ತಗೋತಾ ಇಲ್ಲ. ಸೊ ಸಂಪೂರ್ಣವಾಗಿ ಯೋಗ 10 ಪದ್ಧತಿಯಿಂದಲೇ ಧ್ಯಾನದಿಂದ ಗುಣ ಮಾಡ್ಕೊಂಡ್ರಿ, ಪ್ರಾಣಾಯಾಮ ಇತ್ಯಾದಿ. ಹೌದು. ವಿಡಿಯೋ ಇತರರಿಗೂ ಹಂಚಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಲ್ಲು ನೋವೆ ಶಿವದಂತ ಕಾಂತಿಯನ್ನು ಬಳಸಿ ಹಲ್ಲು ನೋವು ಹುಳುಕೋಲಿನಿಂದ ಬಿಡುಗಡೆ ಪಡೆಯಿರಿ. ದೈಹಿಕ ಮಾನಸಿಕ ಅನಾರೋಗ್ಯಕ್ಕೆ ಸಕ್ಕರೆ, BP, ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು, ಭುಜ ನೋವು, ಕತ್ತು ನೋವು, ಅಸಿಡಿಟಿ, ಗ್ಯಾಸ್ಟ್ರಿಸೈಡ್ಸ್ ಮುಂತಾದ ಅನಾರೋಗ್ಯಗಳಿಗೆ ಧ್ಯಾನ, ಯೋಗ ಮತ್ತು 10 ಪದ್ಧತಿಗೆ ನೋಂದಾಯಿಸಿ ಆರೋಗ್ಯವನ್ನು ಪಡೆದುಕೊಂಡು ಉತ್ಸಾಹ, ಉಲ್ಲಾಸ, ಸಂತೋಷದಿಂದ ನಗುತ್ತಾ ಬಾಳಿರಿ. ಬನ್ನಿ, ನೋಂದಾಯಿಸಿ. ಯೋಗ ಮತ್ತು 10 ಪದ್ಧತಿ, VKM ಯೋಗ ಮತ್ತು 10 ಪದ್ಧತಿ, VKM ಯೋಗ ಚಿಕಿತ್ಸಾ ಕೇಂದ್ರ,
ಜಗದ್ಗುರು ಪ್ರಭುದೇವ ಧರ್ಮಪೀಠ, ಜೋಗ್ ಜಲಪಾತ, ಬೆಂಗಳೂರು, ವಿಜಯಪುರ. ನೋಂದಾಯಿಸಿ ಇತರರಿಗೂ ವಿಡಿಯೋ ಹಂಚಿರಿ.